ಇದು ಸಿಎಂ ಡಿಕೆ ಶಿವಕುಮಾರ್ಗೆ ಕತ್ತಿಯ ಮೇಲಿನ ನಡಿಗೆ. ನಾಳೆ ಬಿಟ್ಟು ನಾಡಿದ್ದು ಸಿಎಂ ಡಿಕೆಶಿ ಪಾಲಿಗೆ ಚೊಚ್ಚಲ ಅಧಿವೇಶನದ ಅಗ್ನಿ ಪರೀಕ್ಷೆ. ನಾಗೇಂದ್ರಗೆ ಸಿಕ್ಕಂತಹ ಸಚಿವ ಸ್ಥಾನವೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇಟ್ಕೊಂಡ್ರೆ ಭ್ರಷ್ಟ ಸರ್ಕಾರದ ಪಟ್ಟ, ಕೈ ಬಿಟ್ರೆ ಪ್ರಭಾವಿ ಸಮುದಾಯದ ಪಾಠ. ಈ ಧರ್ಮ ಸಂಕಟನೇ ಸಿಎಂ ಡಿಕೆಶಿಗೆ ಸವಾಲಾಗಿದೆ. ಬಿ ನಾಗೇಂದ್ರ ಕಾಂಗ್ರೆಸ್ ಪಾಲಿಗೆ ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ, ಒಂಥರ ಬಿಸಿ ತುಪ್ಪ. ಸಂಪುಟಕ್ಕೆ ಬಿ ನಾಗೇಂದ್ರ ರೀ ಎಂಟ್ರಿಗೆ ಡಿಕೆಶಿಗೆ ಧರ್ಮ ಸಂಕಟಕ್ಕೆ ತಂದು ನಿಲ್ಲಿಸಿದೆ. ಇದೇ ವಿಚಾರ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಜಟಾಪಟಿಯ ಬಿರುಗಾಳಿಯನ್ನೇ ಎಬ್ಬಿಸಲು ಸಜ್ಜಾಗಿದೆ. ಬಿ ನಾಗೇಂದ್ರ ಸಚಿವ ಸ್ಥಾನ, ವಿಪಕ್ಷಗಳ ಆಕ್ರೋಶ. ಸಂಪುಟದಲ್ಲೂ ಇಟ್ಕೊಂಡ್ರು ಕಷ್ಟ, ತೆಗೆದ್ರು ನಷ್ಟ. ವಾಲ್ಮೀಕಿ ನಿಗಮ ಹಗರಣದ ಆರೋಪ ಹೊತ್ತು ಸೆರೆಯುಂಡು ಬಂದ ನಾಗೇಂದ್ರಗೆ ಸಂಪುಟದಲ್ಲಿ ಮಂತ್ರಿಗಿರಿಯ ಗಿಫ್ಟ್ ಸಿಕ್ಕಿದೆ. ನಾಗೇಂದ್ರಗೆ ಅವಕಾಶ ಸಿಗ್ತಾ ಇದ್ದಂತೆ ಬುಸುಗುಟ್ಟಿದ್ದ ಬಿಜೆಪಿ ಜೆಡಿಎಸ್ ರಣರಣ ಕದನಕ್ಕೆ ಸನ್ನದ್ಧಗೊಳ್ಳುತ್ತಿವೆ. ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಇದೇ ವಿಚಾರವನ್ನೇ ಅಸ್ತ್ರವಾಗಿ ಜಳಪಿಸೋಕೆ ಸನ್ನದ್ಧವಾಗ್ತಿವೆ. ಸಿಎಂ ಆಗಿ ಸಂಭ್ರಮದ ಚೊಚ್ಚಲ ಅಧಿವೇಶನಕ್ಕೆ ಸಜ್ಜಾಗ್ತಿರುವ ಡಿಕೆಶಿಗೆ ನಾಗೇಂದ್ರ ಬೆಳವಣಿಗೆ ಮಾತ್ರ ಇಕ್ಕಟ್ಟು ತಂದಿಡುತ್ತೆ. ಕೋಟಿ ಕೋಟಿ ಸಾರ್ವಜನಿಕ ಹಣ ಲೂಟಿಯಾಗಿದೆ. ಅದೇ ಆರೋಪದ ಮೇಲೆ ಇಡಿ ಮತ್ತು ಸಿಬಿಐ ತನಿಖೆಯಾಗ್ತಿದೆ. ಆದರೆ ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರಗೆ ದಿಢೀರಂತ ಮತ್ತೆ ಸಚಿವ ಸ್ಥಾನ ನೀಡಲಾಗಿದ್ದು, ಸರ್ಕಾರದ ಈ ನಿರ್ಧಾರದ ವಿರುದ್ಧ ಅಧಿವೇಶನದಲ್ಲಿ ಹೋರಾಟಕ್ಕೆ ವಿಪಕ್ಷಗಳು ಒಳಗೆ ಹೊರಗೆ ಹೋರಾಟ ನಡೆಸೋಕೆ ಸಿದ್ಧತೆ ನಡೆಸಿವೆ. ಇಷ್ಟು ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟೇ ಕರಪ್ಟ್ ಅಂತ ಆಗುತ್ತೆ. ರದ್ದು ಮಾಡಲಿಲ್ಲ ಅಂದ್ರೆ ಅಧಿವೇಶನ ನಡೆಯಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ಕೆ ಬಿಡಲ್ಲ. ಬರೆದಿಟ್ಕೊಳ್ಳಿ ಕಾಂಗ್ರೆಸ್ ಅವರೇ. ಯಾರು ಇವತ್ತು ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಆರೋಪ ಇವತ್ತು ನಾಗೇಂದ್ರ ಅವ್ರ ಮೇಲಿದೆ. ಅವರನ್ನ ಹೇಗೆ ಇವತ್ತು ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು? ಅಂತ ಅನಿವಾರ್ಯತೆ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಥವಾ ಅಂತ ಭಯ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ? ಅವ್ರನ್ನ ತಗೊಳ್ಳೇಬೇಕಾದಕ್ಕಂಥ ಭಯ ಏನಕ್ಕೆ ನಿರ್ಮಾಣ ಆಯಿತು? ದಲಿತರು ಮುಂದೆ ಬಂದರೆ ಬಿಜೆಪಿಗೆ ಸಹಿಸಲು ಆಗೋದಿಲ್ಲ. ಕೊಪ್ಪಳದಲ್ಲಿ ಬಿಜೆಪಿ ನಾಯಕರಿಗೆ ಬಿ ನಾಗೇಂದ್ರ ತಿರುಗೇಟು. ಬಿಜೆಪಿಯ ಹೋರಾಟದ ಘೋಷಣೆಗೆ ಸಚಿವ ನಾಗೇಂದ್ರ ಕೊಪ್ಪಳದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ದಲಿತರ ಬೆಳವಣಿಗೆ ಬಿಜೆಪಿಗೆ ಸಹಿಸೋಕೆ ಆಗಲ್ಲ ಅಂತ ಜಾತಿ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಅವರು ಹೋರಾಡ್ಲಿ, ನಾನು ಉತ್ತರ ಕೊಡಲು ಸಿದ್ಧ ಅಂತಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ದುರುಪಯೋಗ ಆದ ಹಣ ವಾಪಸ್ಸಾಗಿದ್ದು ಕೋರ್ಟ್ ಮೇಲೆ ನನಗೆ ನಂಬಿಕೆ ಇದೆ ಅಂತ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ. ದಲಿತರು ಕಂಡ್ರೆ ಹಂಗೆ ಆಗೋದು. ಬಿಜೆಪಿ ಪಕ್ಷದವ್ರಿಗೆ ಒಬ್ಬ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂದ್ರೆ ಇದೇ ರೀತಿಯಾಗಿ ಬರುವಂಥದ್ದು ಅವರು ರೂಢಿ. ಒಬ್ಬ ದಲಿತರನ್ನ ತುಳಿಬೇಕು, ಒಬ್ಬ ದಲಿತರನ್ನ ಯಾವುದೇ ಕಾರಣಕ್ಕೂ ಮೇಲೆ ಕೇಳಿಸಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡಿದ್ದಾರೆ. ಅವ್ರದ್ದೆಲ್ಲ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ತಕ್ಕ ಉತ್ತರವನ್ನು ನಾವು ಸದನದಲ್ಲಿ ಕೊಡ್ತೀವಿ. ಮುಖ್ಯಮಂತ್ರಿ ಒಬ್ಬರೇ ಅಲ್ಲ, ನಮ್ಮ ಎಲ್ಲ ಸಂಪುಟ ಸಭೆ ಮಂತ್ರಿಗಳು ಎಲ್ಲರೂ ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಎಲ್ಲ ಶಾಸಕರು ಸೇರಿ ಒಟ್ಟಾಗಿ. ಇತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ನಾಗೇಂದ್ರ ಬೆನ್ನಿಗೆ ನಿಂತಿದ್ದಾರೆ. ಮಂತ್ರಿ ಮಾಡಿದ್ದಾರೆ, ತೆಗೆಯುವ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಮಂತ್ರಿ ಅಂತ ಮಾಡಿದ್ದಾರೆ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂಥ ಪ್ರಶ್ನೆಗೆ ಉದ್ಭವಿಸೋದಿಲ್ಲ. ಯಾಕಂದರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಇಂದ ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದ್ದಾರೆ ಅಷ್ಟೇ. ಸಚಿವ ಸ್ಥಾನ ಸಿಗದ ಶಾಸಕರು ಬೀದಿಗಿಳಿದು ಆಕ್ರೋಶ ಹೊರಹಾಕ್ತಾ ಇದ್ರೆ, ಈತ ಹೈಕೋರ್ಟ್ ನಾಗೇಂದ್ರಗೆ ದೇಶದೊಳಗೆ ಮುಕ್ತ ಸಂಚಾರಕ್ಕೆ ರಿಲೀಫ್ ಕೊಟ್ಟಿದೆ. ಆದರೆ ರಾಜಕೀಯ ಚದುರಂಗಕ್ಕೆ ಸಚಿವ ಸ್ಥಾನ ಗುರಿ ಆಗಲಿದೆ. ಮುಂಬರುವ ಅಧಿವೇಶನದಲ್ಲಿ ಸರ್ಕಾರಕ್ಕೆ ದೊಡ್ಡ ಕಂಟಕ ತರುವುದು ಪಕ್ಕಾ ಆಗಿದೆ. ಅಲ್ಲದೆ ಡಿಕೆಶಿಯ ಸಂಭ್ರಮದ ಅಧಿವೇಶನವೇ ಅಗ್ನಿ ಪರೀಕ್ಷೆಯಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.